Good morning, friends. Welcome back our new vlogs. This is a Monday vlog. ಫ್ರೆಂಡ್ಸ್ ಕಸ ಎಲ್ಲ ಗುಡಿಸಿದ್ದೀನಿ ಇವಾಗ. ಕಸ ಎಲ್ಲ ಗುಡಿಸ್ಬಿಟ್ಟು ಇದೆಷ್ಟು ಪಾತ್ರೆ ತೊಳೆದಾರೆ. ನೆಕ್ಸ್ಟ್ ಕಾಳುಗಳು ಸ್ಟೇಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬೇಳೆನ ಬೇಯ್ತಾ ಇದೆ. ಪಾಲಕ್ ಸಾರು ಮಾಡೋಣ ಅಂತ. ಸೊ ಅಕ್ಕಿನ ತೊಳೆದಿಡ್ಬೇಕು ಇವಾಗ. ನೋಡಿ ಮಗಳು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಳೆ. ಚಿಕ್ಕು ಹೋಗಿ ಹಾಲು ತಗೊಂಬ. ಸ್ಪೆಷಲ್ ಹಾಲು ಇದೆಯಲ್ಲ ನಂದಿನಿ ತಗೊಂಬ ಹೋಗು. ನೋಡಿ ಹಾಲು ತಗೊಂಬಂದ. ಅಪ್ಪ ಆಯ್ತಾ ನಿಂದು ಸ್ಕಿಪ್ಪಿಂಗು? ನೋಡಿ ಫ್ರೆಂಡ್ಸ್ ಅದು ಕಾಲಿಗೆ ಈ ಥರ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್ ಅನ್ನ ರೆಡಿ ಆಗ್ತಾ ಇದೆ. ಬೇಳೆ ಬೇಯಬೇಕು, ತುಂಬ ನಿಧಾನ ಬೇಯುತ್ತೆ. ಸೊ ಅದರಲ್ಲಿ ಕಾಳನ್ನ ಸ್ಟೀಮ್ ಮಾಡೋಕ್ಕಿಟ್ಟಿದ್ದೆ. ನೋಡಿ ಈ ಥರ ಸ್ಟೀಮ್ ಆಗಿದೆ. ಸ್ಟೀಮ್ ಆಗಿರೋದನ್ನ ತಿಂತಲೆ, ಹಸಿ ಕಾಳನ್ನ ತಿನ್ನಲ್ಲ. ಇವಾಗ ಸ್ಟಾರ್ಟ್ ಆಯ್ತಪ್ಪ. ನೋಡಿ ಇವನು ಸರಿಯಾಗಿ ಮಲಗಿಲ್ಲ ಅನ್ಸುತ್ತೆ. ದಿಂಬಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಫಸ್ಟಿಗೆ 1-2 ಸ್ಪೂನ್ ಅಷ್ಟು ಸ್ವಲ್ಪ ಜೀರಿಗೆ, ರಸ ಹಿಡಿದ್ಮೇಲೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮಕ್ಕಳು ಖಾರ ಆಗುತ್ತಲ್ಲ, ಅವ್ರು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿನ ಹಾಕೋದಿಲ್ಲ. ಆಮೇಲೆ ಪಾಲಕನ ಕಟ್ ಮಾಡಬೇಕು. ಈ ಥರ ಹಾಕಿದೆ ಪಾಲಕ್. ಥರ ಎಣ್ಣೆಲಿ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಖಾರ ಪುಡಿ, 1-2 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ ಸಾಂಬಾರು ಪುಡಿ 1-3 ಸ್ಪೂನ್ ಹಾಕೋತೀನಿ. ಇದನ್ನ ಬೇಳೆನ ಬೇಯಿಸ್ಕೊಂಡಿದ್ನಲ್ಲ, ಸ್ವಲ್ಪ ಕಟ್ ಹಾಕಬೇಕು. ಇರಲಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ ಫ್ರೆಂಡ್ಸ್. ಆಗಿದೆ ನೋಡಿ ಫೈಟ್ ಆಡ್ಬೇಕಾದ್ರೆ ಹೀಗಾಗಿತ್ತು. ಬನಾನ ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದೀವಿ ಸ್ಕೂಲ್ಗೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ಇವಾಗ ಸ್ಕೂಲಿಂದ ಬಂದ್ವಿ. ಸೊ ಇವಾಗ ಸ್ಕೂಲಿಂದ ಬಂದ್ಮೇಲೆ ಇವಾಗ ಸಾಂಬಾರು ಬಿಸಿ ಮಾಡ್ತಾ ಇದ್ದೀನಿ. ಸಾಂಬಾರು ಬಿಸಿ ಮಾಡಿ ಅನ್ನ ಸಾಂಬಾರು ಮಾಡಿದ್ನಲ್ವ ಬೆಳಿಗ್ಗೆ. ಸೊ ಅದನ್ನೇ ಅನ್ನ ಸಾಂಬಾರು ಮಕ್ಕಳು ಊಟ ಮಾಡ್ತಾರೆ ಇವಾಗ. ಆಮೇಲೆ ನಾನು ನೋಡಿ ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಪಾರ್ಕಿಗೆ ಕರ್ಕೊಂಬಂದಿದ್ದೀನಿ ಇವರಿಬ್ರಿಗೂ ಪ್ರಾಕ್ಟೀಸ್ ಮಾಡಕ್ಕಂತಾನೆ. ಸೊ ಇದು ವಾಕಿಂಗ್ ಪಾರ್ಕ್ ಇದೆ. ಬೇಗ ನೋಡಿ ಚಿಕ್ಕು ಸ್ಕಿಪ್ಪಿಂಗ್ ಆಡ್ತಾ ಇದ್ದಾನೆ. ಹಾಗೆ ವಂಶಿಕಿಗೆ ಪ್ರಾಕ್ಟೀಸ್ ಮಾಡ್ತಾ. ನಿನ್ಕೊಂಡು ಕುಡಿದ್ಬಿಟ್ಟು ಬಾ. ನೋಡಿ ಮುಗ್ದೋಯ್ತು ಇವ್ರದೆಲ್ಲ.